ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ನಮ್ಮ ಪಬ್ಲಿಕ್ ಟಾಕ್. ಸೊ ಇವತ್ತು ವಿಶೇಷ ನಿಮ್ಮೆಲ್ರಿಗೂ ಗೊತ್ತಿದೆ, ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೆಣ್ಣು ಆದಿನೂ ಹೌದು, ಹೆಣ್ಣು ಅಂತ್ಯನೂ ಹೌದು. ಹೆಣ್ಣಿಂದನೇ ಮಹಾಭಾರತ ರಾಮಾಯಣ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಣ್ಣು ಶಕ್ತಿ, ಹೆಣ್ಣನ್ನ ಎಲ್ಲರೂ ಗೌರವಿಸೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಸೊ ವುಮೆನ್ಸ್ ಡೇ ಸ್ಪೆಷಲ್ ಆಗಿರೋದ್ರಿಂದ ಕೆಲವೊಂದು ಹೆಣ್ಮಕ್ಳ ಹತ್ರ ಹಾಗೆ ಗಂಡ್ ಮಕ್ಳ ಹತ್ರ ವುಮೆನ್ಸ್ ಡೇ ಸ್ಪೆಷಲ್ ಆಗಿರೋಂಥ ಟಾಪಿಕ್ಸ್ ಇಟ್ಕೊಂಡು ಮಾತಾಡೋಣ ಬನ್ನಿ. ಸೊ ಹಾಯ್ ಭೂಮಿ. ಹಾಯ್ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಬೊಂಬಾಟಾಗಿದ್ದೀನಿ. ಸೊ ಈ ಒಂದು ವುಮೆನ್ಸ್ ಡೇ ಎಷ್ಟು ಸ್ಪೆಷಲ್ ನಿಮ್ಗೆ? ವುಮೆನ್ಸ್ ಡೇ ಯಾರಿಗೆ ತಾನೇ ಸ್ಪೆಷಲ್ ಆಗಿರಲ್ಲ, ಎಲ್ಲಾ ವುಮೆನ್ಸ್ಗೂ ಒಂದು ತುಂಬಾ ಸ್ಪೆಷಲ್ ದಿನ ಅಂತಾನೆ ಹೇಳ್ಬೋದು. ನಮಗೆ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋ ದಿನ ಅದು. ಹೌದು, ಓಕೆ. ಸೊ ನಿಮ್ಮ ಒಂದು ಇನ್ಫ್ಲೂಯೆನ್ಸರ್ ಆಗಿ ಸೊ ಎಷ್ಟು ದಿವಸಗಳಿಂದ ನಡೀತಿದೆ? ಅಂದ್ರೆ 1.5 year, 2 years. ಓಕೆ, 2 years ಇಂದ. 2 years. ಸೊ ಓಕೆ, ಸೊ 2 years ಇಂದ ನಿಮ್ ಇನ್ಫ್ಲೂಯೆನ್ಸರ್ ಜರ್ನಿ ನಡೀತಿದೆ. ಹೌದು. ಸೊ ಹೌ ಪ್ರೌಡ್ ಯು ಆರ್? ಸೊ ಪೇರೆಂಟ್ಸ್ ಹತ್ರ ದುಡ್ಡು ಕೇಳಲ್ಲ, ಸೊ ಇಂಡಿಪೆಂಡೆಂಟ್. ಸೊ ಎಲ್ಲಾ ವುಮೆನ್ಸು ಇಂಡಿಪೆಂಡೆಂಟ್ ಆಗಿರ್ಬೇಕು, ಹೌದಲ್ವಾ? ಸೊ ಎಷ್ಟು ಪ್ರೌಡ್ ಇದೆ, ಎಷ್ಟು? ಸೊ ನಿಮ್ ಬಾಯಿಂದಾನೆ ಹೇಳಿ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನನಗ್ ನಾನ್ ಪ್ರೌಡ್ ಪಡೋದಕ್ಕಿಂತ ಹೆಚ್ಚಾಗಿ ನಮ್ಮಮ್ಮ ನನ್ ಮೇಲೆ ಪ್ರೌಡ್ ಪಡೋದು ತುಂಬಾನೇ. ನನ್ ಮಗಳು ಏನೋ ಇವಾಗ ನಮ್ಮ ಹತ್ರ ₹1 ಇಸ್ಕೊಳ್ದೆ ಅವಳಿಗೆ ಅವಳೇ ದುಡಿಕೊಂತಿದ್ದಾಳಲ್ಲ, ಅವ್ರು ₹1 ಕೊಡೋದ್ ಬೇರೆ, ನಮ್ಮ ಹತ್ರ ₹1 ತಗೊಂಡು ಅದು ಖರ್ಚು ಮಾಡೋದ್ ಬೇರೆ ಅಲ್ವಾ. ಅವ್ರಿಗೆ ತುಂಬಾನೇ ಖುಷಿ ಇದೆ. ನಮ್ಮ ಹತ್ರ ಕೇಳಲ್ವಲ್ಲ, ಯಾವುದೇ ಒಂದಕ್ಕೂ ನಮ್ಮ ಹತ್ರ ಕೇಳ್ದೇನೆ ಅವಳು ಕಷ್ಟನಾದ್ರೂ ಅವ್ಳು ನೋಡ್ಕೊಂತಾಳಲ್ಲ ಅನ್ನೋದೊಂದು ಖುಷಿ ಇದೆ. ಹಾಗೆ ಮತ್ತೆ ಇವಾಗ ಹೊರಗಡೆ ಯಾರಾದ್ರೂ ಪಬ್ಲಿಕ್, ಸೊ ನಿಮ್ ರೀಲ್ಸ್ ಆಬ್ವಿಯಸ್ ಇನ್ಫ್ಲೂಯೆನ್ಸರ್ ಅಂದ್ರೆ ತುಂಬಾ ಜನಕ್ಕೆ ರೀಚ್ ಆಗಿರುತ್ತೆ. ಸೊ ಅವ್ರು ಬಂದು ನಿಮ್ ಮಗಳ ನಾನ್ ನೋಡ್ತಿರ್ತೀನಿ ಅಂದಾಗ ಪೇರೆಂಟ್ಸ್ಗೆ ಎಷ್ಟು ಪ್ರೌಡ್ ಫೀಲ್ ಆಗತ್ತೆ ಅಲ್ಲ. ಸೊ ನೀವ್ ಯಾವತ್ತಾದ್ರೂ ಅದನ್ನ ಕಣ್ಣಾರೆ ನೋಡಿದೀರಾ? ಸೊ ನಿಮ್ಗೆ ಹೆಂಗ್ ಅನ್ಸ್ತು? ಅಂದ್ರೆ ಜಾಸ್ತಿ ನಮ್ಮ ಮಮ್ಮಿನ ಆಚೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ನಮ್ಮ ಏರಿಯಾದಲ್ಲೇ ನಾನು ಕೇಳಿಸ್ಕೊಂಡಿದ್ದೀನಿ. ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲಾರ್ಗೂ ತುಂಬಾ ಖುಷಿ ಇದೆ. ನಾನು ರೀಲ್ಸ್ ಮಾಡ್ತೀನಿ, ಆಂಟಿರಂತೂ ಎಷ್ಟು ಮುದ್ದಾಡ್ತಾರೆ ಅಂದ್ರೆ, ಚೆನ್ನಾಗಿ ಕಾಣಿಸ್ತೆ, ಯಾಕೆ ಇವತ್ತು ರೀಲ್ಸ್ ಬಿಟ್ಟಿಲ್ಲ? ನಾನು ಏನಾದ್ರೂ ಒಂದ್ ವಾರ 15 ದಿವಸ ಗ್ಯಾಪ್ ಹಾಕ್ಬಿಟ್ರೆ ಏನಕ್ಕೆ ಬಿಟ್ಟಿಲ್ಲ ರೀಲ್ಸ್, ಏನಕ್ಕೆ ಬಿಟ್ಟಿಲ್ಲ? ನಮ್ಮ ಮಮ್ಮಿಗಿಂತ ಹೆಚ್ಚಾಗಿ ಅವ್ರು ಕೇಳ್ತಿರ್ತಾರೆ. ನಮ್ಮ ಮಮ್ಮಿ ಅಂತೂ ನನ್ ಬಿಗ್ ಫ್ಯಾನ್. ಇವತ್ತು ಬಿಟ್ಟಿಲ್ಲ ಅಂದ್ರೆ ಏನಕ್ಕೆ ಬಿಟ್ಟಿಲ್ಲ, ಬಿಡು ರೀಲ್ಸ್ ನ ಬಿಡು, ನನ್ಗಿಂತ ಫ್ಯಾನ್ ಬೇಕಾ ನಿನ್ಗೆ? ನಾನು ನಿನ್ ರೀಲ್ಸ್ ನ ನೋಡಕ್ ಕಾಯ್ತಾ ಇರ್ತೀನಿ ಅಂತಾರೆ. ಓಕೆ, ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆಬ್ವಿಯಸ್ಲಿ ಆ ಡಿಫಿಕಲ್ಟೀಸ್ ನಾವು ಫೇಸ್ ಮಾಡಿರ್ತೀರಿ. ಆಸ್ ಎ ವುಮನ್ ಇನ್ನ ಜಾಸ್ತಿನೇ ಫೇಸ್ ಮಾಡಿರ್ತೀರಿ, ಹೌದಲ್ವಾ? ಸೊ ಇವ್ರಿಗೆ ಏನಕ್ಕೆ ಸೊ ಕ್ಯಾಮ್ರಾ ಮುಂದೆ ಬಂದ್ಬಿಡ್ತಾರೆ, ಸುಮ್ನೆ ರೀಲ್ಸ್ ಮಾಡ್ತಾರೆ, ಹಂಗೆ ಅನ್ನೋ ಮಾತುಗಳನ್ನು ಕೇಳಿಸ್ಕೊಂಡು ಬಂದಿರ್ತೀವಿ. ಸೊ ಅದನ್ನೆಲ್ಲ ಹಂಗೆ ಬಿಟ್ಬಿಟ್ಟು ಈ ಒಂದು ಸ್ಟೇಜಿಗೆ ಬಂದಿದೀವಿ. ಸೊ ಆ ಒಂದು ಟೈಮಲ್ಲಿ ಸೊ ನಿಮ್ಗೆ ಯಾವ ರೀತಿ ಫೀಲ್ ಆಗಿತ್ತು? ಸೊ ನೀವ್ ಅದನ್ನ ಹೆಂಗೆ ಡಿಫಿಕಲ್ಟಿನ ಫೇಸ್ ಮಾಡಿದ್ರಿ ಇನಿಷಿಯಲ್ ಸ್ಟೇಜ್ ಅಲ್ಲಿ? ಇವಾಗ ನಾವು ರೀಲ್ಸ್ ಮಾಡ್ತಿದೀವಿ ಅಂತಂದ್ರೆ ಟೀಕೆಗಳೇ ಜಾಸ್ತಿ ಬರುತ್ತೆ. ಹೌದು. ಸೊ ಅದನ್ನ ನೀವ್ ಹೆಂಗ್ ಫೇಸ್ ಮಾಡಿದ್ರಿ? ನಂಗೆ ಆಲ್ಮೋಸ್ಟ್ ಯಾರೂ ನನಗೆ ಡೈರೆಕ್ಟ್ ಆಗಾಗ್ಲಿ ಇಂಡೈರೆಕ್ಟ್ ಆಗಾಗ್ಲಿ ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿಲ್ಲ. ಇನ್ನು ಇವಾಗ ಏನಂತ ಹೇಳಿರೋದನ್ನ ಕೇಳಿಸ್ಕೊಂಡಿದ್ದೀರಾ, ಜಾಸ್ತಿ ಶೋಕಿ ಮಾಡ್ತಾಳೆ ಆ ತರ ಹೇಳಿರೋದನ್ನ ಕೇಳಿಸ್ಕೊಂಡಿದೀನಿ. ನಾನು ಹೇಗ್ ಶೋಕಿ ಮಾಡ್ತೀನಿ? ನನ್ ದುಡ್ಡಲ್ಲಿ ತಾನೇ ಮಾಡ್ತೀನಿ. ಇವಾಗ ನಮ್ಮ ಮಮ್ಮಿ ಹತ್ರನೇ ಇಸ್ಕೊಂಡಿಲ್ಲ. ನನ್ಗೆ ಇಷ್ಟು ವರ್ಷ ನಮ್ಮ ಅಮ್ಮ ಅಪ್ಪ ಸಾಕಿದ್ದಾರೆ, ಇವಾಗ್ಲೂ ನನ್ ದುಡ್ಡು ಬೇಕಂದ್ರೆ ಕೊಡ್ತಾರೆ. ಅವ್ರ ಹತ್ರ ಕೇಳ್ದೇನೆ ನಾವು ನಮ್ ಇಂಡಿಪೆಂಡೆಂಟ್ ಆಗಿ ನಾವು ತಗೊಂಡು ಶೋಕಿ ಮಾಡ್ತೀವಲ್ಲ, ಅದು ಬೇರೆ. ಅವ್ರು ಬೇರೆ ಹತ್ರ ಇಸ್ಕೊಂಡು ಶೋಕಿ ಮಾಡೋದು ಬೇರೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಿದೀನಿ. ಸೊ ಅದನ್ನೆಲ್ಲ ಹಾಕೊಂಡು ಇಲ್ಲಿ ಬಿಟ್ಬಿಡೋದು. ಈವನ್ ನಮ್ ಫ್ಯಾಮಿಲಿಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅದನ್ನ. ನಮ್ ಫ್ಯಾಮಿಲಿ ನಮ್ಮ ಮಾತನ್ನ ಕೇಳಿಸ್ಕೊಂಡಿದೀನಿ. ನಮ್ ಫ್ಯಾಮಿಲಿ ಅಂದ್ರೆ ಎಲ್ಲಾರು ಅಲ್ಲ, ಯಾರೋ ಒಂದು ಇಬ್ರು ಅಷ್ಟೇನೆ, ಅವ್ರ ಆ ತರ ಮಾತನ್ನ ಹೇಳಿರೋದನ್ನ ಕೇಳಿಸ್ಕೊಂಡಿದೀನಿ. ಏನು ಇವಳು ಇಷ್ಟೊಂದು ಚೆನ್ನಾಗಿ ಡ್ರೆಸ್ಗಳು ಹಾಕ್ತಾಳಲ್ಲ, ಇಷ್ಟೊಂದು ಮೇಕಪ್ ಮಾಡಲ್ಲ ನಾನು ಯೂಸಲಿ, ಮೇಕಪ್ ಮಾಡ್ಕೊಂಡು ಡ್ರೆಸ್ಗಳನ್ನ ಹಾಕೊಂಡು ಈ ತರ ಎಲ್ಲ ಶೋಕಿ ಮಾಡ್ತಾಳಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು, ಹೇಗ್ ಮಾಡ್ತಾಳೆ, ಹಾಗೆ ಹೀಗೆ ಆ ತರ ಮಾತನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಅವ್ರಿಗೆಲ್ಲ ನಾನು ಸುಮ್ನೆ ಬಿಟ್ಟಿಲ್ಲ. ನೆಕ್ಸ್ಟ್ ಇಂಡೈರೆಕ್ಟ್ ಆದ್ರೂ ನಾನು ಅವ್ರಿಗೆ ಮಾತನ್ನ ಕೊಟ್ಟಿದ್ದೀನಿ. ಅದೇ ನಮ್ ಸಕ್ಸಸ್ ಅವ್ರಿಗೆ ಏನ್ ಹೇಳ್ತಾರೆ ಆಗಲ್ಲ. ಹೌದು, ಆಕ್ಚುಲಿ ಅವ್ರನ್ನು ಮಾತಾಡಿಸ್ಬೋದು ಅನ್ಸುತ್ತೆ. ಅವ್ರು ನಿಮ್ ರಿಲೇಟಿವ್ಸ್ ಅಂತ ಏನಾದ್ರು ಗೊತ್ತಾದ್ರೆ ಸೊ ಅವ್ರ ಅಕ್ಕಪಕ್ಕ ಮನೇಲಿರೋರು ಅವಾಗ ಅವ್ರಿಗೆ ಅಯ್ಯೋ ಅನ್ನೋ ಗಿಲ್ಟ್ ಅವರಲ್ಲಿ ಇರುತ್ತೆ ಬಿಡಿ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳೋದು. ಅದಕ್ಕೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅಕಸ್ಮಾತ್ ಇಂಡೈರೆಕ್ಟ್ ಆಗಿ ನನಗೆ ಅದನ್ನ ಕೇಳಿಸಿದ್ರೆ ನಾನು ಇಂಡೈರೆಕ್ಟ್ ಆಗಿ ಕೊಟ್ಬಿಟ್ಟಿರ್ತೀನಿ ಮಾತುಗಳನ್ನ. ಓಕೆ, ಸೊ ವುಮೆನ್ಸ್ ಡೇಗೆ ಎಲ್ರಿಗೂ ವಿಶ್ ಮಾಡ್ಬಿಡಿ. ಎಲ್ಲರಿಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಸೊ ವುಮೆನ್ ಎಷ್ಟು ಪ್ರೌಡ್. ಸೊ ವುಮೆನ್ಸ್ ಆಗಿರೋದು ಸೊ ಎಲ್ಲಾ ಪಾತ್ರಗಳನ್ನು ನಿಭಾಯಿಸ್ತೀವಿ ನಾವು. ಹೌದು. ಸೊ ಮುಂಚೆ ತರ ಬರೀ ಮನೆ ಕೆಲಸ ಅಂತಾನೆ ಇಲ್ಲ. ಸೊ ಇವಾಗ ಇಂಡಿಪೆಂಡೆಂಟ್ ಆಗಿ ಸೊ ಎಲ್ಲಾ ಫೀಲ್ಡ್ ಅಲ್ಲೂ ಆಲ್ಮೋಸ್ಟ್ ಈಕ್ವಲ್ ಬಂದಿದೀವಿ ನಾವು. ಸೊ ಹೀಗೆ ಯಾರು ಹೆದರ್ಕೊಂಡಿರ ಮುಂದೆ ನುಗ್ತಾ ಇರಿ ಅಂತ ಹೇಳ್ತಾ, ಸೊ ಈಗಿನ ಜನರೇಷನ್ಗೆ ಸೊ ಇವಾಗಿನ ಕಂಟೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅಂತಿರೋರಿಗೆ ನಿಮ್ ಕಡೆಯಿಂದ ಟಿಪ್ಸ್
ಇವಾಗ ಕಂಟೆಂಟ್ ನ ಸ್ಟಾರ್ಟ್ ಮಾಡೋರ್ಗೆ ತುಂಬಾನೇ ಡಿಫಿಕಲ್ಟ್ ಇದೆ, ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾರು ಕೂಡ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ನಿಮ್ ಪ್ರಯತ್ನನ ಮಾಡ್ತಾನೆ ಇರಿ, ಬಿಡ್ಬೇಡಿ. ಇವಾಗ ಒಂದ್ ರೀಲ್ಸ್ ಒಂದ್ ವಿಡಿಯೋ ನೀವು ಕಂಟೆಂಟ್ ಮಾಡಿ ಹಾಕಿದ್ರಿ, ಒಂದ್ ಸ್ವಲ್ಪ ರೀಚ್ ಆಯ್ತು ಅಂತ ಹಾಗೆ ಬಿಟ್ಬಿಡ್ಬೇಡಿ. ನಿಮ್ ದಿನಾಚರಣೆ ಏನಿದೆ, ದಿನ ಬೆಳಗ್ಗೆ ಒಂದ್ ಪೋಸ್ಟ್, ಸಂಜೆ ಒಂದ್ ಪೋಸ್ಟ್, ನೀವ್ ಏನ್ ಹಾಕ್ತಿರ್ತೀರಾ ದಿನ ಅದನ್ನೇ ಹಾಕೊಂಡೋಗಿ ಸ್ವಲ್ಪ ಒಂಚೂರು ವೈರಲ್ ಆಗ್ತಿದೆ ಅಂದಾದ್ಮೇಲೆ ನೀವು ನಿಲ್ಸ್ಬಿಡ್ತೀರಲ್ವಾ, ಅವಾಗ್ಲೇ ಎಲ್ಲರಿಗೂ ಎಫೆಕ್ಟ್ ಹೊಡೆಯೋದು. ಎಸ್, ಹೌದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೈಸ್ ಟು ಮೀಟ್ ಯು. ಸೊ ಹಾಯ್ ಪ್ರೀತಿ. ಹಾಯ್ ಅಕ್ಕ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾ. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ವುಮೆನ್ಸ್ ಡೇ. Thank you, ಅಕ್ಕ. ಸೊ ಇವತ್ತಿನ ದಿವಸ ವುಮೆನ್ಸ್ ಡೇ ಅಲ್ವಾ? ಸೊ ಆಸ್ ಎ ವುಮೆನ್ ಹೌ ಪ್ರೌಡ್ ಯು ಆರ್? ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಅಕ್ಕ. ಏನಕಂದ್ರೆ ಫಸ್ಟ್ ಸೆಲ್ಫ್ ಲವ್ ಅಂತ ಇದ್ರೇನೆ ನಮ್ಗೆ ಒಂದು ಪ್ರೌಡ್ ಫೀಲ್ ಬರೋದು. ಈಗ ಒಂದು ಮಹಿಳೆ ಒಂದ್ ಸೆಲ್ಫ್ ಪ್ರೌಡ್ ಪಟ್ಟಂಗೆ ಯಾರು ಪಡಲ್ಲ, ಬಿಕಾಸ್ ಅವಳು ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕೆ ಆಗಲ್ಲ. ಒಂದ್ ಫೋಟೋ ಇಂದ ಇರ್ಬೋದು, ಒಂದ್ ವಿಡಿಯೋ ಇಂದ ಇರ್ಬೋದು, ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇರಲ್ಲ. ಅದ್ರಲ್ಲೂ ಅವಳಿಗೆ ಪ್ರೌಡ್ ಮಾಡ್ಕೊಳ್ತಾಳೆ ಅಂದ್ರೆ ಅವಳಷ್ಟು ಚಿಕ್ಕ ವಯಸ್ಸಿಂದ ಅಷ್ಟು ಕಷ್ಟಪಟ್ಟಾಗ ಒಂಚೂರು ಎಲ್ಲೋ ಒಂದ್ ಸ್ಟೆಪ್ಪಿಂಗ್ ಸ್ಟೋನ್ ಸಿಕ್ಕಿದಾಗ ಎಷ್ಟು ಖುಷಿ ಪಡ್ತಾಳೆ ಅಂದ್ರೆ ಆ ಖುಷಿ ಯಾರು ಪಡಕ್ಕಾಗಲ್ಲ. ಆ ತರ ಐ ಪ್ರೌಡ್ ಆಫ್ ಮೈ ಸೆಲ್ಫ್. ಓಕೆ, ಸೊ ಆಸ್ ಎ ಇನ್ಫ್ಲುಯೆನ್ಸರ್, ಸೊ ನೀವು ಇನ್ಫ್ಲುಯೆನ್ಸರ್ ಜರ್ನಿನ ಹೆಂಗ್ ತಗೊಬಂದ್ರಿ? ಸೊ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸೊ ಕ್ರಿಟಿಸಮ್ ಇರ್ಬೋದು, ಹಾ. ಮಾತಾಡ್ಕೊಳ್ಳೋದಿರ್ಬೋದು, ಸೊ ಬ್ಯಾಡ್ ಕಮೆಂಟ್ಸ್ ಇರ್ಬೋದು, ಇದನ್ನೆಲ್ಲ ಹೇಗ್ ಫೇಸ್ ಮಾಡಿದ್ರಿ? ಇಲ್ಲಿವರೆಗೂ ನನಗೆ ಬ್ಯಾಕ್ ಕಮೆಂಟ್ಸ್ ಅಥವಾ ಎಂಥದ್ದು ಬಂದಿಲ್ಲ. ಬಿಕಾಸ್ ನಾನು ಯೂಶಲಿ ಮಾಡ್ಲಿಂಗ್ ಸ್ಟಾರ್ಟ್ ಮಾಡ್ತೀನಿ. ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತು. ಹಿಂದೆ ಬ್ಯಾಕ್ ಅಲ್ಲಿ ಮಾತಾಡ್ತಾರೆ, ಏನ್ ಇವಳು ಚೈಲ್ಡ್ ಹುಡುಗಿ ಇಷ್ಟು ಬೇಗ ಏನು ಶೂಟ್ ಬರ್ತಾಳೆ ಅಂತ ಎಲ್ಲ ಮಾತಾಡೋರು ಇದ್ದಾರೆ. ಕೇಳಿಸ್ಕೊಂಡು ಇದೀನಿ, ಬೇರೆಯವರಿಂದ ಕೇಳಿಸ್ಕೊಂಡು ಇದೀನಿ. ಅವಾಗ ನೀವು ಅಷ್ಟು ವಯಸ್ಸಾಗಿದ್ದೀರಾ ಅಲ್ವಾ, ನಿಮ್ಗೆ ಅಷ್ಟು ಮೆಚುರಿಟಿ ಬಂದಿದೆ, ಆ ಮೆಚುರಿಟಿ ಇಟ್ಕೊಂಡು ನೀವು ಯೋಗ್ಯತೆ ಇರೋ ಮಾತನ್ನ ಹಾಡಿ. ಈ ಚಿಕ್ಕ ಹುಡುಗಿ ಆ ಚಿಕ್ಕ ಹುಡುಗಿನ ಏನೋ ಮಾಡ್ತಿದ್ದಾಳೆ, ನೀವು ಇನ್ನೂ ಚೇರ್ ಅಪ್ ಮಾಡಿ. ಸೊ ಅವರು ನಿಮ್ಮ ಏಜ್ ಅಲ್ಲಿ ಇದ್ದಾಗ ಫಾರ್ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹೌದು. ಸೊ ಅವರಿಂದಾನೇ ದುಡ್ಡು ತಗೊಳ್ತಿರ್ತಾರೆ. ಅದೆಲ್ಲ ಅವ್ರು ಇಮ್ಯಾಜಿನ್ ಮಾಡಲ್ಲ, ಸುಮ್ನೆ ಹಂಗೆ ಫ್ಲೋ ಅಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಬಿಕಾಸ್ ನಾನು ಐ ಥಿಂಕ್ ನಾನು PU ಕಂಪ್ಲೀಟ್ ಮಾಡಿ 2 ವರ್ಷ ಆಯ್ತು. ಅಲ್ಲಿಂದ ₹1 ಇಸ್ಕೊಂಡಿಲ್ಲ. ಬೇಕಾದ್ರೆ ನಾನೇ ಅವ್ರು ಕೊಡ್ತೀನಿ, ಅವ್ರು ಕೇಳ್ದಾಗ ಆಬ್ವಿಯಸ್ಲಿ ಕೊಡ್ತೀನಿ. ನಾನು ₹1 ಇಸ್ಕೊಳ್ದೆ ಜೀವನ ಮಾಡ್ತಿದ್ದೀನಿ. ಜೀವನ ಅಂದ್ರೆ ಇನ್ಕ್ಲೂಡಿಂಗ್ ಕಾಲೇಜ್ ಫೀಸ್ ಇರ್ಬೋದು, ನನ್ನ ಪಾಕೆಟ್ ಮನಿ ಇರ್ಬೋದು, ನನ್ನ ಬಸ್ ಚಾರ್ಜ್ ಇರ್ಬೋದು, ಕ್ಯಾಬ್ ಅಲ್ಲಿ ಓಡಾಡೋ ಚಾರ್ಜಸ್ ಇರ್ಬೋದು, ಎಲ್ಲ ನಾನೇ ನೋಡ್ತಿದ್ದೀನಿ. ಅಂದ್ರೆ ಆ ಯೋಗ್ಯತೆ ನನಗೆ ಬಂದಿದೆ ಈಗ. ಅದನ್ನ ಇಂಡಿಪೆಂಡೆಂಟ್ ಲೈಫ್ ಅಂತ ಹೇಳ್ತೀವಿ. ಎಸ್. ಸೊ ಹೌ ಪ್ರೌಡ್ ಯುವರ್ ಪೇರೆಂಟ್ಸ್ ಆರ್? ಸೊ ಆಬ್ವಿಯಸ್ಲಿ ಸೊ ನೀವು ಗಿಫ್ಟ್ ಅವ್ರಿಗೆ. ಸೊ ಅವ್ರು ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ? ಅಷ್ಟು ಏನ್ ಪ್ರೌಡ್ ಫೀಲ್ ಮಾಡಲ್ಲ, ಬಿಕಾಸ್ ಅಂತದೇನು ಮಾಡಿಲ್ಲ. ಇನ್ನು ಮಾಡೋ ಅಂತದ್ ಬಹಳಷ್ಟಿದೆ. ಆ ಬಹಳಷ್ಟಲ್ಲಿ ಒಂದು ಚಿಕ್ಕ ಸ್ಟೆಪ್ಪಿಂಗ್ ಸ್ಟೋನ್ ತಗೊಂಡಿದೀನಿ ಅಷ್ಟೇ. ಈಗ ಸ್ಟಾರ್ಟ್ ಮಾಡಿದೀನಿ ಅಂತಾನೆ ಹೇಳ್ಬೋದು ಜರ್ನಿ. ಓಕೆ, ಸೊ ಅದು ನಿಮ್ಗಿರ್ಬೋದು ಇನ್ನ ಇವಾಗ ಸ್ಟೆಪ್ಪಿಂಗ್ ಸ್ಟೇಜ್, ಬಟ್ ತುಂಬಾ ಜನ ನಿಮ್ ಏಜ್ ಅಲ್ಲಿ ಫಾರ್ ಶೋರ್. ಸೊ ನಾನು ಇನ್ಕ್ಲೂಡಿಂಗ್ ನಾನು ಹೇಳ್ತಿದ್ದೀನಿ, ಆಗೇನಿತ್ತು ಅಂತಂದ್ರೆ ಓಕೆ ಕಾಲೇಜ್ ಆಯ್ತು ಮುಗೀತು ಮನೆಗೆ ಬಂತ ಇದ್ರಲ್ಲೇ ಇದ್ರಿ. ಸೊ ಈ ಇಂಡಿಪೆಂಡೆನ್ಸ್, ಸೊ ಕಂಗ್ರಾಟ್ಸ್. ಥ್ಯಾಂಕ್ಸ್. ಸೊ ಆಲ್ ದ ಬೆಸ್ಟ್ ನಿಮ್ ಜರ್ನಿಗೆ. ಸೊ ವುಮೆನ್ಸ್ ಡೇಗೆ ಪಬ್ಲಿಕ್ಗೆ ವಿಶ್ ಮಾಡ್ಬಿಡಿ. ಸಮಸ್ತ ನಾಡಿನ ಜನತೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಫಸ್ಟ್ ಸೆಲ್ಫ್ ಲವ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಇಡೀ ಜಗತ್ತನ್ನೇ ನೀವು ನಿಭಾಯಿಸಬಹುದು. ಅಂದ್ರೆ ಅಷ್ಟು ಶಕ್ತಿ ನಿಮ್ಮಲ್ಲಿ ದೇವರು ಕೊಟ್ಟಿದ್ದಾನೆ, ಆ ತಾಕತ್ತನ್ನ ನಿಮ್ಗೆ ಕೊಟ್ಟಿದ್ದಾನೆ. ಸೊ ದಟ್ ಹ್ಯಾಪಿ ವುಮೆನ್ಸ್ ಡೇ. ಎಲ್ರಿಗೂ ಆ ಶಕ್ತಿ ನಿಭಾಯಿಸೋ ಶಕ್ತಿ ದೇವರು ಕೊಟ್ಟಿದ್ದಾರೆ, ತಾಯಿ ಕೊಟ್ಟಿದ್ದಾರೆ, ಆ ರಾಯರು ಕೊಟ್ಟಿದ್ದಾರೆ. ಸೊ ದಟ್ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ನಂಗೆ ಹಾಯ್ ರಂಜು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ಆಕ್ಚುಲಿ ನಾನು ನಿಮ್ಗೆ ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ, ಆನ್ಸರ್ ಹೇಳಿ. ಮಾಡಿ. ಹಾ. ಸೊ ಆಸ್ ಎ ವುಮೆನ್ ಹೌ ಪ್ರೌಡ್ ಯು ಆರ್? ನನಗ್ ಪ್ರೌಡ್ ಇದೆ. ಅದೇ ಸಿ ಈಗ ಎಲ್ರು ಆಬ್ವಿಯಸ್ಲಿ ಡಾಮಿನೇಟ್ ಮಾಡ್ತಾರೆ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಅಂದ್ಬಿಟ್ಟು. ಆಸ್ ಎ ವುಮೆನ್ ಸೊ ನಿಮ್ಗೆ ಅದು ಎಷ್ಟು ಪ್ರೌಡ್ನೆಸ್ ಇದೆ? ಯಾವ್ದೇ ರೀತಿ ಡಾಮಿನೆಂಟ್ ಇಲ್ಲ. ಆಸ್ ಎ ವುಮೆನ್ ತುಂಬಾ ಲಕ್ಕಿ ಅಂಡ್ ಐ ಆಮ್ ಅರ್ನಿಂಗ್ ಮೈ ಸೆಲ್ಫ್. ಓಕೆ, ಫೈನ್. ಸೊ ಈಗ ನೀವು ಇನ್ಫ್ಲುಯೆನ್ಸರ್ ಹೌದಲ್ವಾ? ಸೊ ನಿಮ್ಮ ಒಂದು ಇನ್ಫ್ಲುಯೆನ್ಸರ್ ಜರ್ನಿ ಹೇಗಿತ್ತು ಆಸ್ ಎ ವುಮೆನ್? ಸೊ ಈಗ ನಿಮ್ಗೆ ಗೊತ್ತಿರುತ್ತೆ, ಸೊ ಹೆಣ್ಮಕ್ಳಿಗೆ ಅಂತಂದ್ರೆ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ನೆಗೆಟಿವ್ ಮಾತುಗಳಾಗಿರ್ಬೋದು, ಇದನ್ನೆಲ್ಲ ಕೇಳ್ಕೊಂಡ್ ಬಂದಿರ್ತೀರಾ. ಸೊ ಅದನ್ನ ನೀವು ಯಾವ ರೀತಿ ಫೇಸ್ ಮಾಡಿದ್ರಿ? ಫಸ್ಟ್ಲಿ ಆತರ ಯಾರು ಹಾಕಿಲ್ಲ. ಬಟ್ ಇನ್ಫ್ಲುಯೆನ್ಸರ್ ಅಂದ್ರೆ ಕಾಮೆಂಟ್ ಪಾಸಿಟಿವ್ ಆಗು ಬರುತ್ತೆ, ನೆಗೆಟಿವ್ ಆಗು ಬರುತ್ತೆ. ಸೊ ಪಾಸಿಟಿವ್ ಕಾಮೆಂಟ್ಸ್ ನ ತಿಳ್ಕೊಂಡು ಮುಂದಕ್ಕೆ ಸ್ಟೆಪ್ ಮಾಡ್ತೀವಿ. ಓಕೆ, ಸೊ ಆಸ್ ಎ ವುಮೆನ್ ಇನ್ಫ್ಲುಯೆನ್ಸರ್, ಹಾ. ಸೊ ಇವಾಗ ಬರ್ತಿರೋಂಥ ಇನ್ಫ್ಲುಯೆನ್ಸರ್ಸ್ಗೆ ನಿಮ್ಮ ಒಂದು ಕಿವಿ ಮಾತು. ಪ್ರಾಪರ್ನ ಕಂಟೆಂಟ್ ಯೂಸ್ ಮಾಡಿ ವಿಡಿಯೋ ಮಾಡಿ ಸುಮ್ಮನೆ ಮ್ಯಾನಿಪುಲೇಟ್ಗೋಸ್ಕರ ಎಲ್ಲ ವಿಡಿಯೋಸ್ ಮಾಡಬಾರ್ದು. ಮತ್ತೆ ಇನ್ನೊಂತಂದ್ರೆ ಜನಕ್ಕೆ ನಮ್ಮಿಂದ ಉಪಯೋಗ ಆಗ್ಬೇಕು. ಒಂದು ಪ್ರಾಡಕ್ಟ್ ತಗೋತಾರೆ ಅಂತಂದ್ರೆ ಅದಕ್ಕೆ ಅವ್ರು ಟ್ರಸ್ಟ್ ಇಟ್ಕೊಂಡು ಆ ಪ್ರಾಡಕ್ಟ್ಸ್ ನ ತಗೋಬೇಕು. ಏನಾದ್ರೂ ಆಗ್ಲಿ ಒಂದು ಟ್ರಸ್ಟ್ ಅನ್ನೋದು ಇರ್ಬೇಕು.
ಓಕೆ, ಸೊ ಫೇಕ್ ಯಾವುದು ಜೆನ್ಯೂನ್ ಯಾವುದು ತಿಳ್ಕೊಳ್ಳಿ ಫಸ್ಟ್. ಯಾವುದೇ ಒಂದು ಪ್ರಾಡಕ್ಟ್ ಪ್ರಮೋಟ್ ಮಾಡೋದಕ್ಕಿಂತ ಮುಂಚೆ ಸೊ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿ ಅಂತ ಹೇಳ್ತಿದ್ದೀರಾ. ಹೌದು. ಸೊ ಓಕೆ, ಈಗಿನ ಜನರೇಷನ್ ಅಲ್ಲಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಬಿಸ್ನೆಸ್ ಮಾಡೋದು ಓಕೆನಾ, ಸೊ ಅಥವಾ ಜಾಬ್ ಹೋಗೋದು ಓಕೆನಾ, ಅಥವಾ ಇನ್ಫ್ಲುಯೆನ್ಸರ್ ಆಗೋದು ಓಕೆನಾ? ನನ್ ಸಜೆಷನ್ ಏನಂದ್ರೆ ಫಸ್ಟ್ ಓನ್ ಬಿಸ್ನೆಸ್ ಮಾಡೋದೇ ಬೆಸ್ಟ್ ಅಂತೀರಿ. ಯಾಕಂದ್ರೆ ಸುಮಾರು ಇವಾಗ ಜಾಬ್ ಅಂತ ನೋಡಿದ್ರೆ ಎಷ್ಟೋ ಲಕ್ಷ ಜನ ಆಚೆ ಬಂದಿರ್ತಾರೆ. ಒಬ್ಬರು ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಲ್ಲ. ಸೊ ನಾನು MBA ಕಂಪ್ಲೀಟ್ ಮಾಡಿದ್ದೀನಿ. ಜಾಬ್ ಸಿಕ್ಕೋದು ತುಂಬಾ ಕಷ್ಟ ಇದೆ. ಅದೇ ನಮ್ದು ಓನ್ ಸ್ಟಾರ್ಟ್ಅಪ್ ಮಾಡ್ಕೊಂಡ್ರೆ ಒಂದು 2 months ಲಾಸ್ ಆದ್ರೂ ಆಮೇಲೆ ಕ್ಲಿಕ್ ಆಗುತ್ತಲ್ಲ, ಅವಾಗ ನಾವೇ ಅರ್ನ್ ಮಾಡ್ಬೋದಲ್ಲ. ಒಂದು ವುಮೆನ್ ಆಂಟರ್ಪ್ರಿನಿಯರ್ ಆಗಿ ನಾವು ಲೈಫ್ ಲೀಡ್ ಮಾಡ್ಬೋದಲ್ವಾ? ಹೌದು. ಸೊ ಎಲ್ರಿಗೂ ಅದೇ ಸಜೆಸ್ಟ್ ಮಾಡ್ತೀರಾ? ಹೌದು. ನಮ್ ಕನ್ಸಿಸ್ಟೆನ್ಸಿಯಾಗಿ ನಾವಿದ್ರೆ ಆಟೋಮೆಟಿಕ್ ಆಗಿ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಓಕೆ, ಸೊ ಹಂಗೆ ಎಷ್ಟು ಅರ್ನ್ ಮಾಡ್ತಿದ್ದೀರಾ ನೀವು ಆಸ್ ಎ ಇನ್ಫ್ಲುಯೆನ್ಸರ್ ಆಗಿ? ಅದು ಒಂದ್ ಸ್ವಲ್ಪ ಟಿಪ್ಸ್ ಕೊಟ್ರೆ. ಸೊ ಇವಾಗ ಯಾರು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿರ್ತಾರ ಅಲ್ವಾ, ಸೊ ಒಂದ್ ಹಂತ ಇನ್ನೇನ್ ಹತ್ಬೇಕು ಒಂದ್ ಸ್ಟೆಪ್ ಅಂತ ಇರ್ತಾರೆ. ಬಟ್ ಅವಾಗ ಅಯ್ಯೋ ಬಿಡು ಇದು ಏನು ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಹಿಂದೆ ಬಂದ್ಬಿಡ್ತಾರೆ. ಸೊ ಅಂತವ್ರಿಗೆ ನಿಮ್ಮ ಒಂದು ಅರ್ನಿಂಗ್ಸ್ ಬಗ್ಗೆ ಹೇಳಿ, ಸೊ ದಟ್ ಅವ್ರಿಗೂ ಒಂದ್ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ನೀವ್ ಹೆಂಗೆ ಮಾಡ್ತಿದ್ದೀರಾ ಅದನ್ನ ಹೇಳಿ. ಪ್ರಾಪರ್ ಆಗಿ ಅರ್ನ್ ಮಾಡಿದ್ರೆ ಮಂತ್ಲಿ ಒಂದು 30K to 40,000 ಅರ್ನ್ ಮಾಡ್ಬೋದು. ಬಟ್ ಒಂದ್ ಒಳ್ಳೆ ಕಂಟೆಂಟ್ ಇಟ್ಕೊಂಡ್ ಮಾಡ್ಬೇಕಷ್ಟೇ. ಕಂಟೆಂಟ್ ಇಟ್ಕೊಂಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲಿಕ್ ಆಗ್ತೀವಿ. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ರಂಗಲಕ್ಷ್ಮಿ. ಓಕೆ ಮ್ಯಾಮ್, ನಾನು ನಿಮ್ಗೆ ಕೆಲವೊಂದು ಕ್ವೆಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಓಕೆನಾ? ಓಕೆ ಮೇಡಮ್, ಆಯ್ತು. ಸೊ ಆಸ್ ಎ ವುಮೆನ್ ಏನೇನೆಲ್ಲ ಚಾಲೆಂಜಸ್ ನ ನೀವು ಫೇಸ್ ಮಾಡಿದ್ದೀರಾ? ಮನೆಯಲ್ಲಿ ಎಲ್ಲಾ ತರನು ವುಮೆನ್ಸ್ ಅಂದ್ಮೇಲೆ ಎಲ್ಲಾ ರೀತಿನೂ ನಾವು ಮಾಡ್ಲೇಬೇಕು. ಏಕೆಂದ್ರೆ ಒಂದು ಎಕ್ಸಾಂಪಲ್, ಮಗುಯಿಂದ ಹಿಡ್ದು ಗಂಡದಿಂದ ಹಿಡ್ದು ಅಪ್ಪ ಅಮ್ಮ ಕೆಲಸ ಎಲ್ಲಾನು ಕೂಡ ನಾವು ನಿಭಾಯಿಸ್ಬೇಕು. ಏಕೆಂದ್ರೆ ಒಂದು ಇವಾಗಿನ ನಿಂತಿರೋದೇ ಮಹಿಳೆ ಅಂದ್ರೆ ಒಂದು ಎಲ್ಲಾ ತರನು ಅವಳು ತಗೊಂಡು ಒಂದು ನಿರ್ಧಾರ ಮಾಡಿ ಇವತ್ತೊಂದು ಮಗು ಒಂದು ಮುಂದೆ ನಾಳೆ ದಿನ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂದ್ರೂ ಒಂದು ತಾಯಿ ಹಿಂದೆ ಇರ್ತಾಳೆ, ಒಂದು ಗಂಡ ಮುಂದೆ ಬರಬೇಕು ಅಂದ್ರೂ ಒಂದು ಹೆಂಡತಿ ಮುಂದೆ ಇರ್ತಾಳೆ, ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆಯಿಂದ ನಿಂತು ಸಾಥ್ ಮಾಡಿ ಅವರಿಗೆ ಹೆಲ್ಪ್ ಮಾಡೋದ್ರಿಂದ ಒಂದು ಮಹಿಳೆ ನಿಭಾಯಿಸ್ತಾಳೆ ಅಂತ ಹೇಳ್ತೀನಿ ನಾನು. ಓಕೆ, ಸೊ ನೀವು ಈಗ ಕೆಲಸ ಮಾಡ್ತಿದ್ದೀರಾ ಅಲ್ಲ, ವರ್ಕ್ ಮಾಡ್ತಿದ್ದೀರಾ, ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಸೊ ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಅಮ್ಮ ಅಪ್ಪ, ಸೊ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ನನಗೆ ಹೇಳ್ಬೇಕು ಅಂದ್ರೆ ನನಗೆ ನಮ್ಮ ಮಾವನ ಬಗ್ಗೆ ಹೇಳ್ತೀನಿ. ಅವ್ರು ಯಾವುದೇ ರೀತಿ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲ ಕೆಲಸದ ವಿಷಯದಲ್ಲಿ ಇರೋ ತನಕ ನಮ್ಮ ಕೈಕಾಲು ಗಟ್ಟಿ ಇರೋ ತನಕ ನಾವು ದುಡ್ಕೊಂಡು ತಿನ್ಬೇಕು ಅಂತ ಅದು ನಮಗೆ ಹೇಳ್ಕೊಟ್ಟಿದ್ದಾರೆ. ಇತ್ತಗೆ ಮಗನೂ ಅಷ್ಟೇ ಹೆಲ್ಪಿಂಗ್ ನೇಚರ್ ಇದ್ದಾನೆ. ಮನೆಯವರು ಕೂಡ ಹೆಲ್ಪ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಕ್ಕೆ ಎಲ್ಲದಕ್ಕೂ ಅವರು ಹೆಲ್ಪ್ ಮಾಡ್ತಾರೆ ನಮಗೆ. ಓಕೆ, ಸೊ ಮ್ಯಾಮ್, ಈಗ ಸುಮಾರು ಜನ ಹೇಳ್ತಾರೆ ಕೆಲಸದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಸೇಫ್ಟಿ ಇರಲ್ಲ, ಸೊ ಚಾಲೆಂಜಸ್ ತುಂಬಾ ಫೇಸ್ ಮಾಡ್ತಾರೆ ಅಂತ. ಸೊ ನೀವು ಯಾವ್ದಾದ್ರು ಆ ತರ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ, ಅಥವಾ ಹೆಂಗಿರುತ್ತೆ ವರ್ಕ್ ಲೈಫ್ ಅನ್ನೋದನ್ನ ತಿಳಿಸ್ಕೊಡಿ. ಮೇಡಮ್, ನಾವು ಬಂದು ಒಂದು ರಿಟೇಲ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ನಾವು ಹೆಂಗಿರ್ತೀವಿ, ನಮ್ಮ ಅಪೋಸಿಟ್ ಅವರು ಹಂಗೆ ಇರ್ತೀವಿ. ನಾವು ಎಷ್ಟು ಒಳ್ಳೆತನವಾಗಿರ್ತೀವಿ, ಅವರು ನಮ್ಮ ಕಡೆಯಿಂದ ಒಳ್ಳೆತನವಾಗಿ ಇರ್ತದೆ. ನಾವು ಅಲ್ಲಿ ಬೇರೆ ತರ ಯೂಸ್ ಮಾಡಿ ಬೇರೆ ತರ ಇದ್ರೆ ಅದು ಬೇರೆ ಬೇರೆ ರೀತಿಗೂ ಹೋಗುತ್ತೆ. ಆದ್ರೆ ಎಲ್ಲೂ ಯಾವುದೇ ರಿಟೇಲ್ ಅಲ್ಲಿ ಆಗಿರೋದು ಬೇರೆ ಕಡೆ, ಅದು ನಮ್ಮ ಮೇಲೆ ನಮ್ಮ ಇದ್ರ ಮೇಲೆ ನಿಂತಿರುತ್ತೆ. ಯಾವುದೇ ತರನು ಪ್ರಾಬ್ಲಮ್ಸ್ ಇರಲ್ಲ ಮೇಡಮ್. ಸೇಫ್ಟಿ ಅಂದ್ರೆ ನಾವು ಇಂಪಾರ್ಟೆಂಟ್, ನಾವ್ ಹೆಂಗಿರ್ಬೇಕು ಅದು ನಾವು ಕಲ್ತ್ಕೊಂಡು ಮಾಡಿದ್ರೆ ಅದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಲಾಸ್ಟ್ ಆಗಿ, ಸೊ ತುಂಬಾ ಜನ ಹೆಣ್ಮಕ್ಳು ಮನೇಲೇ ಇರ್ತಾರೆ, ಅರ್ನ್ ಮಾಡಲ್ಲ, ಅಂದ್ರೆ ಅವ್ರ ಕೆಪಾಸಿಟಿ ಇರುತ್ತೆ, ಬಟ್ ಎಲ್ಲೋ ಒಂದು ಸಮಾಜದ ಭಯ, ಇವ್ರು ಏನಂತಾರೆ ಅನ್ನೋದು ಭಯ, ಸೊ ವರ್ಕ್ ಮಾಡೋದಕ್ಕೆ ಮುಂದೆ ಬರಲ್ಲ. ಸೊ ಅವ್ರಿಗೆ ನಿಮ್ ಕಡೆಯಿಂದ ಒಂದು ಕಿವಿ ಮಾತು. ಇವತ್ತು ನಾವು ಮನೇಲಿ ಬೇರೆಯವರ ತಂದಾಕದು ದುಡ್ದು ತಿನ್ನೋ ಅಂಥದ್ದು ನಮಗೆ ದೇವರು ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ. ದುಡ್ಕೊಂಡು ತಿನ್ನೋ ಅಂಥದ್ದು ಕೊಟ್ಟಿದ್ದಾನೆ. ಇವಾಗ ಓದಿರೋರ್ಗೊಂದು ಕೆಲಸ ಇರುತ್ತೆ, ಓದಿಲ್ದವ್ರಿಗೊಂದು ಕೆಲಸ ಇರುತ್ತೆ. ಯಾಕೆಂದ್ರೆ ನಾವು ಈಚೆ ಬಂದು ಪ್ರಪಂಚ ನೋಡಿ ನಮ್ಮ ಕೈಲೂ 4 ಕಾಸು ದುಡ್ಕೊಂಡು ತಿನ್ನೋ ಅಂತ ಶಕ್ತಿ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಅಂದ್ರೆ ಅಟ್ಲೀಸ್ಟ್ ನಾವು ದುಡ್ಕೊಂಡು ತಿಂದು ನಮ್ಮ ದೇಹಕ್ಕೆ ನಾವು ದಂಡಿಸ್ಕೊಡು. ಯಾರೋ ಮಾಡಿಕ್ಕಿರೋದು ತಿಂದು ಕಳಿಯೋ ಅಂಥದ್ದು ದೇವ್ರು ನಮಗೆ ಕೊಟ್ಟಿಲ್ಲ. ಇರೋ ತನಕ ನಮ್ಮ ಕೈ ಕಾಲು ಗಟ್ಟಿ ಇರೋ ತನಕ ನಾವು ದುಡ್ದು ತಿನ್ಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮನ್ನ ನೋಡಿದ್ರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಸೊ ಎಲ್ಲಾ ಹೆಣ್ಮಕ್ಳು ಈ ರೀತಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಸೊ ಶಕ್ತಿ ಇರೋ ತನಕ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ. ಸೊ ಅದು ಫುಲ್ ಕಂಪ್ಲೀಟ್ ಆಗಿ ನಾವು ಯುಟಿಲೈಸ್ ಮಾಡ್ಕೊಂಡು ನಮ್ಮ ಶಕ್ತಿ ಇರೋ ತನಕ ನಾವು ದುಡಿಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಸಂಧ್ಯಾ. ಓಕೆ ಮ್ಯಾಮ್, ವರ್ಕ್ ಮಾಡ್ತಿದ್ದೀರಾ ಅಲ್ವಾ ನೀವು? ಓಕೆ, ಸೊ ಆಸ್ ಎ ವುಮೆನ್ ಆಗಿ ನೀವು ಲೈಫಲ್ಲಿ ಏನೇನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ? ತುಂಬ ಮಾಡಿದ್ದೀನಿ ಮೇಡಮ್. ಮನೆ ಕಡೆ ಇರ್ಬೋದು, ಮೋಸ್ಟ್ ಎಲ್ಲಾನು ಮಕ್ಕಳು ನೋಡ್ಕೊಬೇಕು, ಮನೇಲಿ ಮಾಡಬೇಕು, ತಿರ್ಗಾ ಇಲ್ಲಿ ವರ್ಕಿಗೆ ಬರ್ತೀವಿ. ಆಮೇಲೆ ಮನೆಯಲ್ಲಿ ಹೆಣ್ಮಕ್ಳು ಅಂದರೆ ಎಲ್ಲ ಆಲ್ಮೋಸ್ಟ್ ಫೇಸ್ ಮಾಡ್ತಾರೆ. ಸೊ ಈಗ ಗಂಡ್ ಮಕ್ಳಿಗೆ ಅಂದ್ರೆ ಬರೀ ಕೆಲಸ ಮಾಡಿ ಬಂದ್ರೆ ಸಾಕು ಅಂತಿರುತ್ತೆ, ಬಟ್ ಆದ್ರೆ ಹೆಣ್ಮಕ್ಳು ಕೆಲಸ ಮಾಡ್ತಿರೋದ್ರ ಜೊತೆಗೆ ಮನೆ ನಿಭಾಯಿಸ್ಬೇಕು, ಮಕ್ಳು ನೋಡ್ಕೋಬೇಕು, ಸೊ ಮನೆ ಕೆಲಸ ಎಲ್ಲಾನು ಮಾಡ್ಬೇಕು. ಸೊ ಈ ರೀತಿ ಚಾಲೆಂಜಸ್ ನ ಫೇಸ್ ಮಾಡಿದ್ದೀರಾ? ಓಕೆ, ಸೊ ವರ್ಕ್ ಮಾಡ್ತಿದ್ದೀರಲ್ಲ ಮ್ಯಾಮ್, ಸೊ ನಿಮ್ಗೆ ಫ್ಯಾಮಿಲಿ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇದೆ? ನಮಗೆ ನಾವು ನಮ್ಮ ಹಸ್ಬೆಂಡಿಗೆ ಸಪೋರ್ಟ್, ಅವ್ರು ನಮಗೆ ಸಪೋರ್ಟ್ ಅಷ್ಟೇ ಮೇಡಮ್. ನಮ್ಗೆ ಬೇರೆ ಯಾರೂ
ಇಲ್ಲ ತುಂಬಾ ಸಪೋರ್ಟ್ ಇದ್ದಾರೆ ಹಾ ನಾವು ಇದೀವಿ ಬಟ್ ಬೇರೆ ಕಡೆಯಿಂದ ಏನು ಇಲ್ಲ. ಓಕೆ ಮ್ಯಾಮ್, ವರ್ಕ್ ಮಾಡ್ತಿದ್ದೀರಾ ಅಲ್ವಾ? ಸೊ ಈಗ ಹೇಳ್ತಾರೆ ಹೆಣ್ಮಕ್ಳಿಗೆ ವರ್ಕ್ ರಿಲೇಷನ್ ಮೇಲೆ ಅಂತೂ ಡಿಪೆಂಡೇ ಆಗಿಲ್ಲ. ನನ್ನ ಲೆಕ್ಕದಲ್ಲಿ ರಿಲೇಷನ್ ಇಸ್ 0 ಅಷ್ಟೇ. ಓಕೆ, ಸೊ ವರ್ಕ್ ಮಾಡ್ತಿದ್ದೀರಲ್ಲ ಮ್ಯಾಮ್, ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ವರ್ಕ್ ಮಾಡ್ತಿದ್ರೆ ತುಂಬಾ ಚಾಲೆಂಜಸ್ ನ ಫೇಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಹೆಣ್ಮಕ್ಳು ವರ್ಕ್ ಮಾಡೋದಕ್ಕೆ ಬರಲ್ಲ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೆ ಏನಾದ್ರು ಆ ರೀತಿ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ ನೀವು? ಆ ಥರ ಏನಿಲ್ಲ ಮೇಡಮ್, ನಾವು ಯಾವ ಥರ ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ನಾವ್ ಎಲ್ಲಿ ಹೆಂಗಿರ್ಬೇಕು ಅನ್ನೋದು ನಾವು ತಿಳ್ಕೊಂಡಿರ್ಬೇಕಷ್ಟೇ. ನಾವ್ ಹೆಂಗಿರ್ತೀವೋ ನಮ್ಮ ಎದುರುಗಡೆ ಇರೋರು ಹಂಗೆ ಇರ್ತಾರೆ. ಓಕೆ ಮ್ಯಾಮ್, ಸೊ ಈಗಿನ ಅಂದ್ರೆ ಹೇಳಿದೆ ಅಲ್ವಾ, ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಹಿಂದೇಟ್ ಹಾಕೋದು ಅದೇ ರೀಸನ್ಗೆ. ಸೊ ವರ್ಕ್ ಪ್ಲೇಸ್ ಅಲ್ಲಿ ನಮ್ಗೆ ಸೇಫ್ಟಿ ಇರಲ್ಲ ಅಂತ ಹೇಳ್ಬಿಟ್ಟು, ಸೊ ಅವ್ರಿಗೆಲ್ಲ ನಿಮ್ ಕಡೆಯಿಂದ ಒಂದು ಕಿವಿ ಮಾತು. ಆ ಥರ ಏನಿಲ್ಲ ಮೇಡಮ್, 100% ಸೇಫ್ಟಿ ಇದ್ದೇ ಇರುತ್ತೆ. ಅದೇ ಹೇಳಿದ್ನಲ್ಲ, ನಾವು ಹೆಂಗಿರ್ತೀವೋ ಅವರು ಅದೇ ಥರ ಇರ್ತಾರೆ, ಅದೇ ಥರ ಬಿಹೇವ್ ಮಾಡ್ತಾರೆ ಅಷ್ಟೇನೆ. 100% ಸೇಫ್ಟಿ ಇದ್ದೇ ಇರುತ್ತೆ. ಓಕೆ, ಸೊ ಎಲ್ರಿಗೂ ಹೆಣ್ಮಕ್ಳು ವರ್ಕ್ ಮಾಡ್ಬೋದು ಆರಾಮಾಗಿ ಅಂತ ಹೇಳ್ತೀರಾ? ಹೌದು, ಮಾಡ್ಬೋದು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಮಂಜುಳಾ ಅಂತ. ಓಕೆ, ಸೊ ಆಸ್ ಎ ವುಮನ್, ಸೊ ನೀವು ನಿಮ್ಮ ಲೈಫಲ್ಲಿ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ? ಮ್ಯಾಮ್, ಚಾಲೆಂಜ್ ಅಂದ್ರೆ ವುಮೆನ್ಸ್ ಕೈಯಲ್ಲಿ ಏನೂ ಆಗಲ್ಲ, ಇವ್ರೇನ್ ಮಾಡ್ತಾರೆ ಎಲ್ಲ ಹುಡುಗರು ಮಾಡೋದು, ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ಏನು ಸಾಧನೆ ಮಾಡಲ್ಲ ಅನ್ನೋ ತುಂಬಾ ಸೊಸೈಟಿಯಲ್ಲಿ ಲೇಡಿ ಹುಡುಗಿರು ಅಂದ್ರೇನೆ, ಒಂದು ಮಹಿಳೆ ಅಂದ್ರೇನೆ ಸಪೋರ್ಟ್ ಮಾಡಲ್ಲ, ಏನು ಮಾಡಲ್ಲ. ಬಟ್ ಅಂಥವ್ರ ಮುಂದೆ ನಿಂತ್ಕೊಂಡು ಇಷ್ಟು ಮುಂದೆ ಬಂದು ಚಾಲೆಂಜಾಗಿ ತಗೋಬೇಕು, ಯಾವುದಕ್ಕೆ ಆಗಲಿ ಕೇರ್ ಮಾಡಬಾರ್ದು, ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದು ತೋರಿಸ್ಬೇಕು. ಓಕೆ ಮ್ಯಾಮ್, ನೀವು ವರ್ಕ್ ಮಾಡ್ತಿದ್ದೀರಾ ಅಲ್ವಾ? ಸೊ ನಿಮ್ಗೆ ನಿಮ್ಮ ಫ್ಯಾಮಿಲಿಲಿ ಹಸ್ಬೆಂಡ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಸೊ ಯಾವ ರೀತಿ ಸಪೋರ್ಟ್ ಇದೆ ಮ್ಯಾಮ್? ಮ್ಯಾಮ್, ಸಪೋರ್ಟ್ ಅಂದ್ರೆ ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಹಸ್ಬೆಂಡು. ನಮ್ಮ ಅಮ್ಮನೂ ಹೆಲ್ಪ್ ಮಾಡ್ತಾರೆ, ಬಟ್ ಎಲ್ಲದಕ್ಕೂ ಎದುರಾಕೊಂಡು ಇದು ಮಾಡ್ಕೊಂಡು ಅಂದ್ರೆ ಹಸ್ಬೆಂಡ್ ಫಸ್ಟ್. ಹಸ್ಬೆಂಡ್ ಯಾವುದಕ್ಕೂ ಕೇರ್ ಮಾಡ್ತೀರಾ, ನೀನು ಫಸ್ಟ್ ನಿಂತ್ಕೋ ಇದು ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ಹಸ್ಬೆಂಡ್ ತುಂಬಾ ಸಪೋರ್ಟ್ ಇದೆ, ಹಾಗಾಗಿ ನೀವು ಇವತ್ತು ಇಲ್ಲಿದ್ದೀರಾ. ಹೌದು. ಫೈನ್ ಮ್ಯಾಮ್. ಸೊ ಈಗ ಹೇಳ್ತಾರೆ ವರ್ಕ್ ಪ್ಲೇಸ್ ಅಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇರಲ್ಲ, ಸೊ ತುಂಬಾನೇ ಚಾಲೆಂಜಸ್ ನ ಫೇಸ್ ಮಾಡ್ಬೇಕು ಅಂತ ಹೇಳಿ. ಸೊ ಇದು ಹೌದಾ? ನೀವೇನಾದ್ರೂ ಆ ತರ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ? ಮ್ಯಾಮ್, ಇಲ್ಲ ಮ್ಯಾಮ್, ಅಂತೂ ಬಂದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತೆ ಎಲ್ಲ ಕಡೆ ಅದೇ ತರ ಇರಲ್ಲ, ಕೆಲವು ಕಡೆ ಇರ್ಬೋದೇನೋ, ಬಟ್ ನಾವು ಇದ್ರ ಮೇಲೆ ಇರುತ್ತೆ, ಬಟ್ ಆ ಥರ ಸ್ಪೇಸ್ ಯಾವುದು ಮಾಡಿಲ್ಲ. ಓಕೆನಾ? ಸೊ ಲಾಸ್ಟ್ ಕ್ವೆಶನ್ ಮ್ಯಾಮ್, ತುಂಬಾ ಜನ ಹೆಣ್ಮಕ್ಳು ಹಿಂದೇಟ್ ಆಗ್ತಾರೆ. ಸೊ ಸೊಸೈಟಿ ಏನನ್ನತ್ತೆ, ಈಗ ಗೊತ್ತಿರುತ್ತೆ ಕೆಲ್ಸಕ್ಕೆ ಹೋಗ್ತಿದಾರೆ ಅಂದ್ರೆ, ಅಯ್ಯೋ ಅವ್ರು ಕೆಲ್ಸಕ್ಕೆ ಹೋಗ್ತಿದಾರಪ್ಪ, ಅವ್ರು ಇದ್ ಮಾಡ್ತಿದಾರಪ್ಪ, ಅದ್ ಹೆಣ್ಮಗು ಹಂಗ್ ಮಾಡ್ತಿದೆ ಹಿಂಗ್ ಮಾಡ್ತಿದೆ ಅಂತ ಈ ತರ ಎಲ್ಲ ಕ್ರಿಟಿಸಿಸಮ್ ನ ನೋಡ್ಕೊಂಡು ಬಂದಿರ್ತಾರೆ. ಸೊ ಅವರು ಬರೀ ಎಲ್ಲೋ ಮನೇಲೆ ಉಳ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಮಾಡ್ಬೇಕು ಅನ್ಸಿದ್ದನ್ನ ಮಾಡಲ್ಲ, ಕೆಲ್ಸಕ್ಕೆ ಹೋಗಲ್ಲ. ಸೊ ಇವ್ರಿಗೆಲ್ಲ ನಿಮ್ ಕಡೆಯಿಂದ ಒಂದು ಕಿವಿ ಮಾತು. ಬಟ್ ಏನಂದ್ರೆ ಅದೇ ಹಿಂದೇಟ್ ಆಗ್ತೀರಾ, ಮುಂದೆ ಫಸ್ಟ್ ಬರಬೇಕು, ನಾವು ಏನಿದ್ದೀರಿ ಅಂತ ತೋರಿಸ್ಬೇಕು. ಹಿಂದೆ ಕೈಯಲ್ಲಿ ಏನೂ ಆಗಲ್ಲ ಅನ್ನೋದನ್ನ ಮುಂದೆ ಬಂದು ಯಾವ್ದು ಕೇರ್ ಮಾಡ್ತೀರಾ ನಿಂತ್ಕೋಬೇಕು. ಸೊ ಯಾರಿಗೂ ಏನೋ ಹೆದ್ರದಿರ, ಸೊ ನಾವಾಗಿರ್ಬೇಕು. ಫಸ್ಟ್ ನಮ್ದು ಸೆಲ್ಫ್ ಇದು ಮಾಡ್ಕೋಬೇಕು. ನಮ್ ಬೇರೆಯವರಿಂದ ನಾವು ಮುಂದೆ ಸೆಲ್ಫ್ ಎಲ್ಲ ಮಕ್ಕಳಿಗೋಸ್ಕರ ಗಂಡಂಗೋಸ್ಕರ ಮನೇಲೇ ಕೂರ್ಬಾರ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಮ್ಯಾಮ್, ಎಲ್ರಿಗೂ ವಿಶ್ ಮಾಡ್ಬಿಡಿ. ಹ್ಯಾಪಿ ವುಮೆನ್ಸ್ ಡೇ.